ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾರು ನಂಗೆ ಧನ್ಯವಾದಗಳು ಅಂತಿರೋದು? ನಾನೇ. ನೀವ ಹಸ್ಬೆಂಡು? ಯಾಕೋ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾ ಇದ್ದೀರಾ. ಆಯ್ತು ಸಮಾಧಾನ ಮಾಡ್ಕೊಳ್ಳಿ. ನೀವು ಕುಣಿದಿದ್ ಮುಗ್ದಿದ್ರೆ ಮಾತು ಮುಂದುವರಿಸ್ತೀನಿ. ಮುಂದುವರ್ಸಿ ಮಾತು ಕೇಳಿ ನನ್ ಕೈ ಕಾಲೇ ನಿಲ್ತಿಲ್ಲ. ನೀವು ಇಷ್ಟ ಆಗ್ತಿದ್ದೀರಾ ಅಂದ್ರೆ ಅರ್ಥ ನಾನು ನಿಮ್ಮನ್ನ ಆತರ ಇಷ್ಟಪಡ್ತಿದ್ನಿ ಅಂತಲ್ಲ. ಮತ್ತೆ ಅಂದ್ರೆ ನೀವು ಮಾಡ್ತಿರೋ ಕೆಲಸಗಳು, ನೀವು ನಡ್ಕೊಳ್ತಿರೋ ರೀತಿ ಇಷ್ಟ ಆಗ್ತಿದೆ ಅಂತ ಅರ್ಥ. ಹಸ್ಬೆಂಡು ಬಂಪರ್ ಲಾಟ್ರಿ ಅಂತ ತಗೊಂಡ್ರೆ ಪಾಪರ್ ಚೀಟಿ ಆಗೋಯ್ತಲ್ವಾ? ನನ್ನ ಮನ್ಸಲ್ಲಿ ನಿಮ್ಮ ಬಗ್ಗೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ನಿಮ್ಮನ್ನ ಹೆಂಡತಿಯಾಗಿ ಸ್ವೀಕರಿಸೋಕ್ಕೂ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ, ಇತ್ತೀಚೆಗೆ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅನ್ನೋದು ಅಷ್ಟೇ ಸತ್ಯ. ಅಂತ ಗನಂದಾರಿ ಕೆಲಸ ನಾನೇನ್ ಮಾಡ್ದೆ? ಇಷ್ಟು ವರ್ಷ ಮಾತು ಬಿಟ್ಟಿದ್ದಿದ್ದು ನನ್ನ ತಂದೆ ಜೊತೆ ನಾನು ಮತ್ತೆ ಮಾತಾಡೋ ಹಾಗೆ ಮಾಡಿದ್ರಿ. ಕಳೆದು ಹೋಗಿದ್ದ ಸಂಬಂಧ ನಿಮ್ಮಿಂದ ಮತ್ತೆ ಚಿಗುರೋ ಹಾಗಾಯಿತು. ಇದರಿಂದ ಸಂಬಂಧಗಳ ಬೆಲೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಎಲ್ರಿಗೂ ಅರ್ಥ ಆಯಿತು. ಅದಲ್ಲದೆ ಇಷ್ಟು ದಿನ ನಮ್ಮ ಅಕ್ಕೆ ಕಂಡ್ರೆ ಕೋಪ ಮಾಡ್ಕೊಳ್ತಿದ್ದವರು ಇವತ್ತು ಕೆಲಸದವ್ರು ಕಾಫಿ ತಂದು ಕೊಡು ಅಂದಾಗ ನೀವೇ ಹೋಗಿ ಕಾಫಿ ತಂದು ಕೊಟ್ರಿ. ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಒಳ್ಳೆ ಸೊಸೆ ಆಗೋ ಎಲ್ಲ ಲಕ್ಷಣಗಳಿದೆ ನಿಮ್ಮಲ್ಲಿ. ಈ ಮನೆನ ಅಚ್ಚುಕಟ್ಟಾಗಿ ಸಂಭಾಳಿಸ್ಕೊಂಡು ಹೋಗೋ ಶಕ್ತಿ ನಿಮ್ಮಲ್ಲಿದೆ. ಏನ್ ಮಾಡಿದ್ರೆ ಏನು ಹಚ್ಬಿಟ್ಟು, ಹೆಂಡತಿ ಎಷ್ಟೇ ಶಕ್ತಿ ಅಧಿಕಾರ ಇರಲಿ, ಅವಳ ಗಂಡ ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ ಅಂದ್ರೆ ಅವಳಿಗೆ ಏನಿದ್ದು ಏನ್ ಪ್ರಯೋಜನ? ಅರ್ಥ ಆಗುತ್ತೆ. ಆದರೆ ವರಿ ಮಾಡ್ಕೋಬೇಡಿ. ನಿಮ್ಮನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೂ ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ಸರಿ, ಹಂಗಂತ ನೀವು ತಪ್ಪು ಮಾಡಿದ್ರೆ ಬೈದೆ ಸುಮ್ಮನೆ ಎಲ್ಲ ಇರಲ್ಲ. ಹೊಗಳೋ ಅಧಿಕಾರ ಇರೋ ಫ್ರೆಂಡ್ಗೆ ಬೈಯೋ ಅರ್ಹತೆನೂ ಇರುತ್ತೆ. ಆಯ್ತು, ನೀವು ನನ್ನನ್ನು ಹೊಗ್ಲಿ, ಬೈರಿ, ಹೊಡೀರಿ, ಏನ್ ಬೇಕಾದ್ರೂ ಮಾಡಿ, ಆ ಅಧಿಕಾರ ನಿಮ್ಗಿದೆ. ನೀವು ಯಾವಾಗ ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿದ್ರೋ ಅವತ್ತೇ ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗ್ದೆ. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ನಿಮ್ಮನ್ನ ಗಂಡನಾಗಿ ಒಪ್ಕೊಳ್ಳೇ ಇರೋಕ್ಕಾಗಲ್ಲ. ಈ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ನಿಮ್ಗೆ ಎಷ್ಟು ಸ್ವತಂತ್ರ ಇದೆಯೋ ಅಷ್ಟೇ ನನಗೂ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.